ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಹಲವು ಬಾರಿ ಬಂದಿರುವಂಥ ಪ್ರಶ್ನೆಗಳನ್ನು ನಾವು ಆರಂಭದಿಂದ ಅಭ್ಯಾಸವನ್ನು ಮಾಡುವ. ನಾವು ಪರೀಕ್ಷಾ ತಯಾರಿಯನ್ನು ಮಾಡಬೇಕಾದ್ರೆ ಅಥವಾ ಅಭ್ಯಾಸವನ್ನು ಮಾಡಬೇಕಾದ್ರೆ ಮೊದಲಿಗೆ 15 ಅಂಕದ ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಪದೇ ಪದೇ ರಿಪೀಟ್ ಆಗಿರುವಂತಹ 15 ಅಂಕದ ಪ್ರಶ್ನೆಯನ್ನು ನಾವು ಇವತ್ತು ನೋಡುವ. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ನೋಡಿಕೊಂಡು ನಂತರ 10 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗಬೇಕು. ಮೊದಲಿಗೆ 15 ಅಂಕದ ಪ್ರಶ್ನೆ, 15 ಅಂಕದ ಪ್ರಶ್ನೆಯನ್ನು ನೋಡಿಕೊಳ್ಳುವ. ಹಿಂದೂ ಅವಿಭಕ್ತ ಕುಟುಂಬ. ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು 15 ಅಂಕಕ್ಕೆ ಹಲವು ಬಾರಿ ಕೇಳಿದ್ದಾರೆ. ಹಾಗೆಯೇ ಹಿಂದೂ ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು 10 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ. ಈ ಒಂದು ಘಟಕ 8ರಲ್ಲಿ ಹಿಂದೂ ಅವಿಭಕ್ತ ಕುಟುಂಬದಿಂದ ಪ್ರಶ್ನೆಗಳು ಹೆಚ್ಚಾಗಿ ಕೇಳುವಂಥ ಪ್ರಶ್ನೆಗಳೇ ಆಗಿರುವಂಥದ್ದು. ಇಲ್ಲಿ ಮೊದಲಿಗೆ ಅವಿಭಕ್ತ ಕುಟುಂಬ, ಹಿಂದೂ ಅವಿಭಕ್ತ ಕುಟುಂಬವನ್ನು ಕೆಲವೊಮ್ಮೆ ಅವಿಭಜಿತ ಕುಟುಂಬ ಎಂದಲೂ ಕರೀತಾರೆ. ವಿಸ್ತರಿಸಿದ ಕುಟುಂಬವೆಂದು ಕೂಡ ಕರೀತಾರೆ. 3 ತಲೆಮಾರಿನ ಸದಸ್ಯರನ್ನು ಒಳಗೊಂಡಿರುವ ಕುಟುಂಬ. ಅವಿಭಕ್ತ ಕುಟುಂಬ ಅಂತ ಹೇಳಿದರೆ 2ಕ್ಕಿಂತ ಹೆಚ್ಚು ತಲೆಮಾರು, ಎರಡಕ್ಕಿಂತ ಹೆಚ್ಚಿನ ತಲೆಮಾರನ್ನು ಹೊಂದಿರುವಂತಹ ಕುಟುಂಬ ಅವಿಭಕ್ತ ಕುಟುಂಬ. 2 ತಲೆಮಾರಿಗಿಂತ ಕಡಿಮೆ ತಲೆಮಾರು ಇರುವಂಥ ಕುಟುಂಬ ವಿಭಕ್ತಿ ಕುಟುಂಬ ಆಗಿರ್ತದೆ. ಹಿಂದೂ ಅವಿಭಕ್ತ ಕುಟುಂಬವು 3 ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳು ಅಂದರೆ ಮೊಮ್ಮಕ್ಕಳು, ತಂದೆ ತಾಯಿ ಮತ್ತು ಮಕ್ಕಳ ಸದಸ್ಯರನ್ನು ಒಳಗೊಂಡಿದ್ದು ಸಣ್ಣ ಸಣ್ಣ ಕುಟುಂಬಗಳು ಸೇರಿ ದೊಡ್ಡ ಕುಟುಂಬ ಆಗ್ತದಲ್ವ, ಅದನ್ನೇ ಅವಿಭಕ್ತ ಕುಟುಂಬ ಅಂತ ಕರೆಯುವಂಥದ್ದು. ಹಿಂದೂ ಸಮಾಜದ ಇಡೀ ತಳಪಾಯವು ಹಿಂದೂ ಅವಿಭಕ್ತ ಕುಟುಂಬ. ಜಾತಿ ವ್ಯವಸ್ಥೆ ಇರ್ಬೋದು ಅಥವಾ ಅದರಲ್ಲಿ ಗ್ರಾಮ ವ್ಯವಸ್ಥೆಗಳೆಂಬ ಕಂಬಗಳ ಮೇಲೆ ಅದು ರಚಿತವಾಗಿದೆ. ಹಿಂದೂ ಅವಿಭಕ್ತ ಕುಟುಂಬ ಎನ್ನುವಂಥದ್ದು ಶಕ್ತಿಯುತವಾಗಿದ್ದು ಅದರ ಮೇಲೆ ಹಿಂದೂ ಮೌಲ್ಯಗಳು, ನಡವಳಿಕೆಗಳನ್ನು ನಿರ್ಮಿಸಲಾಗಿದೆ. ಧರ್ಮ, ಸಾಮಾಜಿಕ ಸಂಪ್ರದಾಯಗಳು, ಕಟ್ಟುಕತೆಗಳು, ದಂತಕಥೆಯಿಂದ ಜನ್ಮ ತಾಳಿರುವುದರಿಂದಾಗಿ ಹಿಂದೂ ಅವಿಭಕ್ತ ಕುಟುಂಬವು ಶ್ರೇಷ್ಠವಾದ ಸಂಸ್ಥೆ ಎಂದು ಪರಿಗಣಿಸಲಾಗಿದೆ. ಇದು ಸಾಂಪ್ರದಾಯಿಕ ಹಿಂದೂ ಸಂಸ್ಕೃತಿಯಾಗಿದ್ದು ತನ್ನದೇ ಆದ ಇತಿಹಾಸವನ್ನು ಕೂಡ ಹೊಂದಿದೆ. ಒಂದೇ ಸೂರಿನಡಿಯಲ್ಲಿ ಸಾಮಾನ್ಯವಾಗಿ ಮುಖ್ಯಸ್ಥನ ಆಡಳಿತಕ್ಕೆ ಒಳಪಟ್ಟಿದ್ದು 3 ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರಿನ ರಕ್ತ ಸಂಬಂಧ ಸದಸ್ಯರು, ವಿವಾಹಿತರನ್ನು ಒಳಗೊಂಡಿರುವುದೇ ಅವಿಭಕ್ತ ಕುಟುಂಬ. ಈಗ ಮೊದಲಿಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಅವಿಭಕ್ತ ಕುಟುಂಬ ಅಂದರೆ ಏನು. 3 ತಲೆಮಾರಿನಿಂದ ಹೆಚ್ಚಿನ ಕುಟುಂಬ ಇರುವಂಥದ್ದು, 3 ತಲೆಮಾರಿನಿಂದ ಹೆಚ್ಚಿನ ತಲೆಮಾರು ಇರುವಂಥದ್ದು ಅವಿಭಕ್ತ ಕುಟುಂಬ. ಮೊಮ್ಮಕ್ಕಳು, ಮಕ್ಕಳು, ಅವರ ಇಡೀ ಸಂಸಾರ, ಅವರ ಮಗಳು, ಮಕ್ಕಳು, ಮಕ್ಕಳು, ಈ ರೀತಿಯಾಗಿ ಎಲ್ಲರೂ ಇರುವಂಥ ಸಂಸಾರವೇ ಅವಿಭಕ್ತ ಕುಟುಂಬ ಆಗಿರ್ತದೆ. ಇಲ್ಲಿ ತುಂಬ ಜನರಿರ್ತಾರೆ, ಅದರಿಂದ ಅವಿಭಕ್ತ ಕುಟುಂಬ. ವಿಭಕ್ತಿ ಕುಟುಂಬ ಅಂತ ಬಂದಾಗ ಅದರಲ್ಲಿ 2ಕ್ಕಿಂತ ಕಡಿಮೆ ತಲೆಮಾರುಗಳನ್ನು ಹೊಂದಿರುವಂಥದ್ದು, ತಂದೆ ತಾಯಿ ಮಕ್ಕಳು ಈ ರೀತಿಯಾಗಿ ಎಲ್ಲ ಇದ್ದರೆ ಅದು ವಿಭಕ್ತಿ ಕುಟುಂಬಕ್ಕೆ ಹೋಗ್ತದೆ. ತಂದೆ ತಾಯಿ, ಅಜ್ಜ ಅಜ್ಜಿ, ಮುತ್ತಾತ ಮುತ್ತಜ್ಜಿ, ಅತ್ತೆ ಮಾವ, ದೊಡ್ಡಪ್ಪ ದೊಡ್ಡಮ್ಮ ಈ ರೀತಿಯಾಗಿ ಎಲ್ಲರೂ ಇರುವಂಥದ್ದು ಅವಿಭಕ್ತ ಕುಟುಂಬಕ್ಕೆ ಸೇರ್ತದೆ. ಮೊದಲಿಗೆ ನಾವು ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ತಿಳ್ಕೊಳ್ಳುವ. ಮೊದಲನೇದು ಅಧಿಕ ತಲೆಮಾರು. ಪಾಯಿಂಟ್ಸ್ಗಳನ್ನು ಮೊದಲಿಗೆ ತಿಳ್ಕೊಳ್ಳುವ. ಅಧಿಕ ತಲೆಮಾರು, ಸಾಮಾನ್ಯ ನೆಲೆ, ಸಾಮಾನ್ಯ ಅಡುಗೆ ಮನೆ, ಸಾಮಾನ್ಯ ಪೂಜೆ, ಸಾಮಾನ್ಯ ಆಸ್ತಿ, ಅಧಿಕಾರಯುತ ಕೇಂದ್ರ, ವ್ಯವಸ್ಥಿತ ವಿವಾಹಗಳು, ಸಂತಾನೋತ್ಪತ್ತಿ, ಹಕ್ಕು ಮತ್ತು ಜವಾಬ್ದಾರಿಗಳು, ಸ್ವಾವಲಂಬನೆ. ಒಟ್ಟು 11 ಪಾಯಿಂಟ್ಸ್ಗಳನ್ನು ನಾವು ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಕಾಣ್ಬೋದು. 15 ಅಂಕದ ಪ್ರಶ್ನೆ ಬಂದಾಗ 4ರಿಂದ 5 ಪುಟದಷ್ಟು ನಮಗೆ ಬರೀಬೇಕಾಗ್ತದೆ. 11 ಪಾಯಿಂಟ್ಸ್ಗಳು ನಾವು ಕಲಿತುಕೊಂಡ್ರೆ ನಮಗೆ ಎಲ್ಲವನ್ನು ಕೂಡ ಬರಿತಾ ಹೋಗ್ಲಿಕ್ಕಾಗ್ತದೆ. ನಂತರ ವಿವರಣೆಯನ್ನು ನಿಮಗೆ ಬೇಕಾದ ರೀತಿಯಲ್ಲಿ ವಿವರಿಸ್ತಾ ಬರಿತಾ ಹೋದರೆ ಆಯಿತು. ಮೊದಲಿಗೆ ಅಧಿಕ ತಲೆಮಾರು. ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳಲ್ಲಿ ಮೊದಲನೆಯ ಗುಣಲಕ್ಷಣ ಅಧಿಕ ತಲೆಮಾರು. ಅವಿಭಕ್ತ ಕುಟುಂಬವು 3 ಅದಕ್ಕಿಂತ ಹೆಚ್ಚಿನ ತಲೆಮಾರುಗಳನ್ನು ಹೊಂದಿರ್ತದೆ. ಮೊಮ್ಮಕ್ಕಳು, ತಂದೆ ತಾಯಿಗಳು, ಮಕ್ಕಳನ್ನು ಹೊಂದಿರ್ತದೆ. ಕೆಲವೊಮ್ಮೆ ಇತರೆ ರಕ್ತ ಸಂಬಂಧಿಗಳು, ಉದಾಹರಣೆಗೆ ಚಿಕ್ಕಪ್ಪ, ಚಿಕ್ಕಮ್ಮ,
ದಾಯಾದಿಗಳು, ಮೊಮ್ಮಕ್ಕಳು ಅವಿಭಕ್ತ ಕುಟುಂಬದಲ್ಲಿ ಒಟ್ಟಿಗೆ ವಾಸ ಮಾಡುವಂಥವರು ಅಧಿಕ ತಲೆಮಾರನ್ನು ಹೊಂದಿರುವಂಥವರು. ಅಧಿಕ ತಲೆಮಾರು ಇರುವಂಥದ್ದು ಅವಿಭಕ್ತ ಕುಟುಂಬದಲ್ಲಿ. ಇನ್ನು ಸಾಮಾನ್ಯ ನೆಲೆ, ಎರಡನೆಯ ಪಾಯಿಂಟ್ನಲ್ಲಿ ನಾವು ಸಾಮಾನ್ಯ ನೆಲೆಯನ್ನು ನೋಡ್ತೇವೆ. ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಸದಸ್ಯರುಗಳು ಒಂದೇ ಸೂರಿನಲ್ಲಿ ವಾಸ ಮಾಡ್ತಾರೆ. ಅಂದ್ರೇನು? ಒಂದೇ ಮನೆಯಲ್ಲಿ ವಾಸ ಮಾಡುವಂಥವರು ಸಾಮಾನ್ಯ ನೆಲೆ. ನೆಲೆ ಅಂದರೆ ಹೇಳಿದರೆ ವಾಸ ಮಾಡುವ ಜಾಗ. ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಒಂದೇ ಮನೆಯೊಳಗೆ ತುಂಬ ಜನ ಸದಸ್ಯರು ವಾಸ ಮಾಡ್ತಾರೆ. ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಒಂದಲ್ಲ ಒಂದು ರೀತಿಯ ಸಂಬಂಧ ಅವರು ಹೊಂದಿರ್ತಾರೆ. ಅತ್ತೆಯ ಮಗ, ಮಾವನ ಮಗ, ಭಾವನ ಮಗ, ಈ ರೀತಿಯಾಗಿ ಸಂಬಂಧ, ಒಂದಲ್ಲ ಒಂದು ರೀತಿಯ ಸಂಬಂಧ ಅವರಲ್ಲಿ ಇರ್ತದೆ. ಸ್ಥಳದ ಅಭಾವದಿಂದಾಗಿ ಅಥವಾ ಶೈಕ್ಷಣಿಕ ಇಲ್ಲವೇ ಉದ್ಯೋಗದ ಸಮಸ್ಯೆಯಿಂದಾಗಿ ಹಿಂದೂ ಅವಿಭಕ್ತ ಕುಟುಂಬದಲ್ಲಿರುವಂತಹ ಸದಸ್ಯರಲ್ಲೂ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ. ಆದಾಗ್ಯೂ ಅವರುಗಳು ಆಗಾಗ್ಗೆ ನಿರಂತರ ಸಂಪರ್ಕವನ್ನು ಹೊಂದಿದ್ದು ಒಂದೇ ಕುಟುಂಬಕ್ಕೆ ಸೇರಿದವರೆಂಬ ಮನೋಭಾವವನ್ನು ಕೂಡ ಉದ್ಗರಿಸುತ್ತಾರೆ. ಈ ಸಾಮಾನ್ಯ ನೆಲೆ. ಸಾಮಾನ್ಯ ನೆಲೆ ಅಂತ ಬಂದಾಗ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ಈ ಎಲ್ಲ ಜನರು ವಾಸ ಮಾಡ್ತಾ ಇರ್ತಾರೆ. ಈಗ ಅನಿವಾರ್ಯ ಕಾರಣದಿಂದಾಗಿ ಕೆಲವೊಮ್ಮೆ ಶಿಕ್ಷಣಕ್ಕೋಸ್ಕರ ಏನು ಮಾಡ್ತಾರೆ, ಮಕ್ಕಳ ಶಿಕ್ಷಣಕ್ಕೋಸ್ಕರ, ಅವರ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಬೇರೆ ಬೇರೆ ದೂರದ ಕಡೆಗಳಲ್ಲಿ ಕಾಲೇಜುಗಳಿದ್ದಾಗ, ಹಾಸ್ಟೆಲ್ಗಳಿದ್ದಾಗ ಅಲ್ಲಿಗೆ ಅವರು ಹೋಗುವಂಥದ್ದು, ಅಲ್ಲಿ ಮನೆ ಮಾಡುವಂಥದ್ದು, ಅಲ್ಲಿ ನೆಲೆಯನ್ನು ನಿಲ್ಲುತ್ತಾರೆ. ಇನ್ನು ಉದ್ಯೋಗಕ್ಕಾಗಿ, ಈಗ ಹಳ್ಳಿ ಗ್ರಾಮ ಪ್ರದೇಶಗಳಲ್ಲೆಲ್ಲ ನೋಡಿದರೆ ಉದ್ಯೋಗ ಇಲ್ಲದಾಗ ಅವರೇನು ಮಾಡ್ತಾರೆ, ಪಟ್ಟಣಗಳಿಗೆ ಹೋಗಿ ಅಲ್ಲಿ ಇರುವಂಥದ್ದು ಕೂಡ ಮಾಡ್ತಾರೆ. ಈ ರೀತಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅವರೇನು ಮಾಡ್ತಾರೆ, ಒಂದೇ ಸೂರಿನಲ್ಲಿ ಇರುವವರು ಕೆಲವು ದೂರದ ಪ್ರದೇಶಗಳಿಗೆ ಕೂಡ ಹೋಗ್ತಾರೆ. ರಜೆಯ ಸಮಯದಲ್ಲಿ ಎಲ್ಲರೂ ಕೂಡ ಒಂದೇ ಮನೆಗೆ ಬಂದು ಸೇರುವಂಥದ್ದನ್ನು ಕಾಣ್ಬೋದು. ಮೂರನೇ ಪಾಯಿಂಟ್, ಸಾಮಾನ್ಯ ಅಡುಗೆ ಮನೆ. ಸಾಮಾನ್ಯ ನೆಲೆ ಅಂದ ಮೇಲೆ ಸಾಮಾನ್ಯ ಅಡುಗೆ ಮನೆಯನ್ನು ಕೂಡ ಹೊಂದಿರುವಂಥದ್ದು. ಮೊದಲು ಅಧಿಕ ತಲೆಮಾರು. ಮೊದಲನೇ ಪಾಯಿಂಟ್ ಅಧಿಕ ತಲೆಮಾರು. 2 ಸಾಮಾನ್ಯ ನೆಲೆ. 3 ಸಾಮಾನ್ಯ ಅಡಿಗೆ ಮನೆ. ಅವಿಭಕ್ತ ಕುಟುಂಬದಲ್ಲಿ ಒಂದೇ ಸಾಮಾನ್ಯವಾದ ಮನೆಯ ಒಳಗೆ ಎಲ್ಲರೂ ಕೂಡ ಇರುವುದರಿಂದ ಅಲ್ಲಿ ಸಾಮಾನ್ಯವಾದ ಒಂದು ಅಡಿಗೆ ಮನೆ ಕೂಡ ಇರ್ತದೆ. ದೊಡ್ಡದಾದ ಒಂದು ಅಡಿಗೆ ಮನೆ, ಅಲ್ಲಿ ಎಲ್ಲರೂ ಕೂಡ ಸೇರಿ ಅಡುಗೆಯನ್ನು ಮಾಡುವಂಥದ್ದು. ಅವಿಭಕ್ತ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುತ್ತಾರೆ. ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಹಿರಿಯ ಮಹಿಳಾ ಸದಸ್ಯೆ ಉಸ್ತುವಾರಿಯನ್ನು ಮಾಡ್ತಾಳೆ. ಪಿತೃಪ್ರಧಾನ ವಿಭಕ್ತ ಕುಟುಂಬಗಳಲ್ಲಿ ಮೊದಲು ಪುರುಷರಿಗೆ ಆಹಾರವನ್ನು ಬಡಿಸಿದ ತರುವಾಯ ಮಹಿಳೆಯರು ಆಹಾರವನ್ನು ತೆಗೆದುಕೊಳ್ಳುವಂಥದ್ದು. ಹಿಂದೂ ಅವಿಭಕ್ತ ಕುಟುಂಬ ಅದರಲ್ಲಿ ಪುರುಷ ಪ್ರಧಾನ ಆದಂತಹ, ಇದರಲ್ಲಿ ಪಿತೃಪ್ರಧಾನವಾದಂತಹ ಮನೆಯಲ್ಲಿ ಏನು ಮಾಡ್ತಾರೆ, ಮೊದಲಿಗೆ ಗಂಡಸರಿಗೆ ಊಟವನ್ನು ಬಡಿಸುವಂಥದ್ದು, ನಂತರ ಮಹಿಳೆಯರು ಊಟವನ್ನು ಮಾಡುವಂಥದ್ದು. 4ನೇ ಪಾಯಿಂಟ್, ಸಾಮಾನ್ಯ ಪೂಜೆ ಮನೆ. ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯ ನೆಲೆ ಇದ್ದಂತೆ, ಸಾಮಾನ್ಯ ಅಡುಗೆ ಮನೆ ಇದ್ದಂತೆ ಒಂದು ಸಾಮಾನ್ಯವಾದ ಪೂಜೆ ಮನೆ ಕೂಡ ಇರ್ತದೆ. ಹೀಗಾಗಿ ಇದು ತನ್ನ ಸಂಬಂಧವನ್ನು ಅನೇಕ ಧಾರ್ಮಿಕ ವಿಧಿಗಳು, ನಡವಳಿಕೆಗಳ ಜೊತೆ ಹೊಂದಿಕೊಂಡಿದೆ. ಪ್ರತಿ ಕುಟುಂಬವು ತನ್ನದೇ ಆದ ಕುಲದೇವತೆಯನ್ನು ಆರಾಧಿಸುತ್ತಿದ್ದು ತನ್ನದೇ ಧಾರ್ಮಿಕ ಸಂಪ್ರದಾಯಗಳು ಕೂಡ ಇದೆ. ಕುಟುಂಬದ ಸದಸ್ಯರು ಸಾಮಾನ್ಯ ಪೂಜೆ, ವಿಧಿಗಳು, ಕೈಕರ್ಯಗಳು ಹೊಂದಿದೆ. ದೇವರುಗಳು ಮತ್ತು ದೇವತೆಗಳನ್ನು ಒಂದೇ ಸ್ಥಳದಲ್ಲಿ ಪೂಜಿಸ್ತಾರೆ. 5ನೇ ಪಾಯಿಂಟ್, ಸಾಮಾನ್ಯ ಆಸ್ತಿ. ಸದಸ್ಯರುಗಳು ಇಲ್ಲಿ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಎಲ್ಲ ಆಸ್ತಿಗಳು ಸಮಾನವಾಗಿ ಹಂಚಿಕೆಯನ್ನು ಮಾಡಿರ್ತಾರೆ. ಸದಸ್ಯರುಗಳು ಸಾಮಾನ್ಯವಾದ ಆಸ್ತಿಯನ್ನು ಹೊಂದಿರ್ತಾರೆ. ಆಸ್ತಿಯು ಎಲ್ಲ ಸದಸ್ಯರಿಗೂ ಕೂಡ ಸೇರಿದ್ದಾಗಿದ್ದು ಆದಾಯವನ್ನು ಒಂದೇ ಕಡೆ ಗುಡ್ಡೆ ಹಾಕ್ತಾರೆ. ಸದಸ್ಯರೆಲ್ಲರೂ ಸುಖ ದುಃಖಗಳನ್ನು ಸಾಮಾನ್ಯವಾಗಿ ಅನುಭವಿಸುತ್ತಾ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಆತನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಿ ತಮ್ಮ ಅಗತ್ಯಗಳನ್ನು, ಅವಶ್ಯಕತೆಗಳಿಗೆ ಅನುಗುಣವಾಗಿ ಪಡೆದುಕೊಳ್ತಾನೆ. ಈ ಗುಂಪಿನ ವ್ಯಕ್ತಿಗಳಿಗೆ ಗೊತ್ತಿರುವ ಪುರಪಿತೃಗಳೇ ಇರುವಂಥದ್ದು. ಮೇಲೆಯವರು ಬರೆಯುವಂತೆ ಅವಿಭಕ್ತ ಕುಟುಂಬವು ಸಹಕಾರ ಸಂಸ್ಥೆಯಂತೆ ಕಂಡುಬರುತ್ತಿದ್ದು ಕೂಡು ಬಂಡವಾಳ ಕಂಪನಿಯಂತೆ ಕೂಡು ಆಸ್ತಿಯನ್ನು ಕೂಡ ಹೊಂದಿದೆ. ಮುಖ್ಯಸ್ಥನು ಕುಟುಂಬದ ಮೇಲ್ವಿಚಾರಣೆಯನ್ನು ನಿರ್ವಹಿಸ್ತಾನೆ. ಅಷ್ಟೇ ಅಲ್ಲದೆ ಕುಟುಂಬದ ಆಸ್ತಿಯನ್ನು ಒಬ್ಬ ಟ್ರಸ್ಟಿಯಂತೆ ನೋಡಿಕೊಳ್ತಾನೆ. ಸದಸ್ಯರು ಗಳಿಸಿದ ಆಸ್ತಿಯನ್ನು ಒಟ್ಟುಗೂಡಿಸಿ ಬಂದ ಹಣದಿಂದ ಇಡೀ ಕುಟುಂಬದ ಖರ್ಚು ವೆಚ್ಚವನ್ನು ನೋಡಿಕೊಳ್ತಾನೆ. ಇಡೀ ಕುಟುಂಬವೇ ಉತ್ಪಾದನಾ ಅನುಭೋಗದ ಸಂಪನ್ಮೂಲಗಳಿಗೆ ಒಡೆಯರಾಗಿರ್ತಾರೆ. ಕುಟುಂಬದ ಮುಖ್ಯಸ್ಥನು ಸದಸ್ಯರುಗಳ ಲೌಕಿಕ ಆಸಕ್ತಿಗಳನ್ನು ಸಂರಕ್ಷಿಸುವ, ಕಾಪಾಡುವ ಖಾತ್ರಿಯನ್ನು ಪಡೆದುಕೊಳ್ಳುತ್ತಾನೆ. ಮುಖ್ಯಸ್ಥನು ಕುಟುಂಬದ ಆಡಳಿತವನ್ನು ನೋಡಿಕೊಳ್ಳುವುದರ ಜೊತೆಗೆ ಸದಸ್ಯರುಗಳಿಗೆ ಸೂಕ್ತವಾದ ಕೆಲಸ ಕಾರ್ಯಗಳನ್ನು ಕೂಡ ನಿಗದಿಪಡಿಸುತ್ತಾನೆ. ಅಧಿಕಾರಯುತ ಕೇಂದ್ರ. ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಪುರುಷರು ಅಧಿಕಾರವನ್ನು ನಿರ್ವಹಿಸ್ತಾರೆ. ಈತನನ್ನೇ
ಕರ್ತೃ ಎನ್ನುತ್ತಾರೆ. ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಸದಸ್ಯರ ಅಧಿಕಾರಯುತ ಆಡಳಿತ, ಇತರೆ ಸದಸ್ಯರು ಮುಖ್ಯಸ್ಥನಿಗೆ ಅಧೀನನಾಗಿರಬೇಕೆಂಬುದು ಇಲ್ಲಿ ಮುಖ್ಯವಾದ ಅಂಶ. ಆತನ ಮಾತುಗಳನ್ನು ಇತರೆ ಸದಸ್ಯರು ಪಾಲಿಸಬೇಕು. ಇದಕ್ಕೆ ತದ್ವಿರುದ್ಧವಾಗಿ ಮಾತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಮಹಿಳೆಯು ಸೈದ್ಧಾಂತಿಕವಾಗಿ ಹೆಚ್ಚು ಅಧಿಕಾರವನ್ನು ಚಲಾಯಿಸುತ್ತಾಳೆ. ವ್ಯವಸ್ಥಿತ ವಿವಾಹಗಳು ಕೂಡ ಈ ಅವಿಭಕ್ತ ಕುಟುಂಬದಲ್ಲಿ ವ್ಯವಸ್ಥಿತವಾದ ವಿವಾಹಗಳು ಕೂಡ ನಡೀತಾ ಹೋಗ್ತದೆ. ಅಂದರೆ ತನ್ನ ಕುಟುಂಬದ ಸದಸ್ಯರುಗಳಿಗೆ ವಿವಾಹವನ್ನು ವ್ಯವಸ್ಥೆಗೊಳಿಸುವುದನ್ನು ಹಿರಿಯ ಮುಖ್ಯಸ್ಥರು ನಿರ್ಧರಿಸ್ತಾರೆ. ವ್ಯಕ್ತಿಗಳು ತಮಗೆ ಬೇಕಾದ ವಧುಗಳನ್ನು ಅಥವಾ ವರನನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವಿರುವುದಿಲ್ಲ. ಹಿರಿಯರೇ ಎಲ್ಲ ನೋಡ್ತಾರೆ. ಹಿರಿಯರೇ ಏನು ಮಾಡ್ತಾರೆ, ಈಗ ನೀವು ಮೊದಲೆಲ್ಲ ನಾವು ಯೋಚನೆ ಮಾಡಿದರೆ ಹಿರಿಯರು ನೋಡಿದಂಥ ಹುಡುಗನನ್ನು ವಿವಾಹವಾಗುವಂಥದ್ದು, ಬೇರೆ ಯಾವುದೇ ಮಾತುಗಳನ್ನು ಆಡಲಿಕ್ಕಿಲ್ಲ. ಕೊನೆಯ ತೀರ್ಮಾನ ಹಿರಿಯರದ್ದೇ ಆಗಿರುತ್ತದೆ. ಹಿರಿಯರದೇ ಅಂತಿಮ ಮತ್ತು ಮೊದಲ ತೀರ್ಮಾನ ಕೂಡ ಅವರದ್ದೇ ಆಗಿರುತ್ತದೆ. ಕೆಲವೊಮ್ಮೆ ಪ್ರಶ್ನಿಸಬಹುದು, ಇನ್ನು ಕೆಲವೊಮ್ಮೆ ಪ್ರಶ್ನಿಸಿದರೂ ಕೂಡ ಅವರು ಬೈತಾಯಿದ್ರು. ಆದರೆ ಇಂದಿನ ದಿನಗಳಲ್ಲಿ ಕಿರಿಯ ಭಾವನೆಗಳಿಗೂ ಮಾನ್ಯತೆಯನ್ನು ನೀಡುವ ಪರಿಪಾಠ. ಈಗ ನೋಡಿದರೆ ನಾವು ಎಲ್ಲವೂ ಕೂಡ ಕೇಳಿ ಮಾಡುವಂಥ ಪರಿಪಾಠ ಇದೆ. ಈಗ ವಿವಾಹದ ವಿಷಯದಲ್ಲಿ ನಿಮಗೆ ಇಚ್ಛೆ ಇದೆ ಅಥವಾ ಆ ಹುಡುಗ ನಿಮಗೆ ಇಷ್ಟವ, ಆ ಹುಡುಗ ಇಷ್ಟ ಇಲ್ಲದಿದ್ದರೆ ಹೇಳು ಎನ್ನುವಂತಹ ಒಂದು ಸ್ವಾತಂತ್ರ್ಯ ಕೂಡ ಈಗ ಇದೆ ವ್ಯವಸ್ಥಿತ ವಿವಾಹಗಳಲ್ಲಿ. ಇನ್ನು ಅವಿಭಕ್ತ ಕುಟುಂಬದಲ್ಲಿ ಸಂತಾನೋತ್ಪತ್ತಿಯನ್ನು ನೋಡಿದರೆ ಸ್ವಾಭಾವಿಕವಾಗಿ ಅವಿಭಕ್ತ ಕುಟುಂಬದ ಗಾತ್ರವು ದೊಡ್ಡದಾಗಿರ್ತದೆ. ಕೃಷಿ ಉತ್ಪಾದನೆಗೆ ಬೇಕಾಗುವಷ್ಟು ಸಂತಾನೋತ್ಪಾದನೆ ಜೊತೆ ಸಂಬಂಧವಿರುತ್ತದೆ. ಈ ಹಿಂದೆ ಸಂತಾನೋತ್ಪತ್ತಿಯ ಧಾರ್ಮಿಕ ಕರ್ತವ್ಯವೆಂದು ಪರಿಗಣಿಸಲಾಗಿತ್ತು. ಅವಿಭಕ್ತ ಕುಟುಂಬದ ಸದಸ್ಯರು ವಿರಳವಾಗಿ ಜನನ ನಿಯಂತ್ರಣ ಕ್ರಮಗಳನ್ನು ಅನುಸರಿಸುವುದು ರೂಢಿಯಲ್ಲಿದೆ. ಇಲ್ಲಿ ಸಂತಾನೋತ್ಪತ್ತಿ ಅಂತ ಬಂದಾಗ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಆ ಕುಟುಂಬಗಳ ಗಾತ್ರ ದೊಡ್ಡದಾಗಿರುತ್ತದೆ. ಅಲ್ಲಿ ಸಂತಾನೋತ್ಪತ್ತಿಯನ್ನು ಅವರು ಯಾವ ಕಾರಣದಿಂದಾಗಿ ಮಾಡ್ತಾ ಹೋಗ್ತಾರೆ ಅಂದರೆ ಕೃಷಿ ಉತ್ಪಾದನೆ ಮಾಡಲಿಕ್ಕೆ, ಕೃಷಿ ವ್ಯವಹಾರವನ್ನು ಕೃಷಿಗಳನ್ನು ಮಾಡಲಿಕ್ಕೋಸ್ಕರ ಅಲ್ಲಿ ಬೇಕಾದಷ್ಟು ಸಂತಾನೋತ್ಪಾದಕ ಕೆಲಸವನ್ನು ಅವರು ಸಂತಾನೋತ್ಪಾದನೆ ಜೊತೆ ಸಂಬಂಧವಿರುತ್ತದೆ. ಆಮೇಲೆ ಹಕ್ಕುಗಳು ಮತ್ತು ಜವಾಬ್ದಾರಿಗಳು. ಸದಸ್ಯರುಗಳು ತಮ್ಮ ಕುಟುಂಬದ ಸದಸ್ಯರೊಡನೆ ಗುರುತಿಸಿಕೊಳ್ಳುವಂತಹ ಪ್ರವೃತ್ತಿ ಹೆಚ್ಚಾಗುತ್ತದೆ. ಪ್ರತಿಯೊಬ್ಬ ಸದಸ್ಯರು ತಮ್ಮದೇ ಆದ ಕರ್ತವ್ಯ ಜವಾಬ್ದಾರಿಗಳನ್ನು ಕುಟುಂಬದೆಡೆಗೆ ಹೊಂದಿರುತ್ತಾನೆ. ಪ್ರತ್ಯುತ್ತರವಾದ ಕುಟುಂಬವು ಎಲ್ಲರ ಆಸಕ್ತಿಗಳನ್ನು ಸಂರಕ್ಷಿಸಿ ಅವರ ಕಲ್ಯಾಣವನ್ನು ಪ್ರೋತ್ಸಾಹಿಸುತ್ತದೆ. ಕುಟುಂಬದ ಹಿರಿಯ ಸದಸ್ಯರು ಇತರೆ ಸದಸ್ಯರುಗಳಿಗೆ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಹೊಂದಿದೆ. ಇನ್ನು 10ನೇ ಪಾಯಿಂಟ್ಸ್ನಲ್ಲಿ ಸ್ವಾವಲಂಬನೆಯನ್ನು ನೀವು ನೋಡ್ಕೊಳ್ಬೋದು. ಹಿಂದೂ ಅವಿಭಕ್ತ ಕುಟುಂಬಗಳು ಸ್ವಾವಲಂಬಿಗಳಾಗಿದ್ದು ಸದಸ್ಯರ ಆರ್ಥಿಕ, ಸಾಮಾಜಿಕ, ವೈದ್ಯಕೀಯ, ಮನರಂಜನೆ, ಶೈಕ್ಷಣಿಕ ತೃಪ್ತಿಕರವಾಗಿ ನೀಗಿಸುತ್ತಿದ್ದು, ಗ್ರಾಮೀಣ ಕೃಷಿ ಆಧಾರಿತ ಅವಿಭಕ್ತ ಕುಟುಂಬಗಳು ಬಹುತೇಕ ಅವುಗಳು ಸ್ವಾವಲಂಬಿಗಳಾಗಿದ್ದು ಒಂದೇ ಸೂರಿನಡಿ ಬೇರೆ ಬೇರೆ ವಿಭಕ್ತಿ ಕುಟುಂಬಗಳು ಒಟ್ಟಿಗೆ ವಾಸಿಸುತ್ತಿದ್ದವು. ಇಂತಹ ಕುಟುಂಬಗಳು ವಿವಿಧ ಗುಂಪುಗಳಾಗಿದ್ದವು. ಅಂತಹ ಕುಟುಂಬಗಳಲ್ಲಿನ ವ್ಯಕ್ತಿಗಳು ಸಾಮಾನ್ಯ ಪುರಪಿತೃಗಳಿಂದ ಜನ್ಮ ತಾಳಿದವರಾಗಿದ್ದು ಅಂತಹ ಸದಸ್ಯರನ್ನು ಸಪಿಂಡಗಳೆಂದು ಕರೆಯಲಾಗ್ತಿತ್ತು. ಕೆಲವು ಕುಟುಂಬಗಳು ರಕ್ತ ಸಂಬಂಧದಿಂದ ಕೂಡಿರದ ದತ್ತು ಮಕ್ಕಳನ್ನು ಪಡೆಯುತ್ತಿದ್ದರು. ಅವಿಭಕ್ತ ಕುಟುಂಬದಲ್ಲಿ ದಂಪತಿಗಳನ್ನೊಳಗೊಂಡಂತೆ ಅವಿಭಕ್ತ ಕುಟುಂಬದಲ್ಲಿ ತಾಯಂದಿರು, ವಿಧವೆಯರು, ಸಹೋದರಿಯರು ಒಟ್ಟಿಗೆ ವಾಸವನ್ನು ಮಾಡ್ತಾಯಿದ್ರು. ಇವಿಷ್ಟು ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳಾಗಿದೆ. ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಮತ್ತೆ ತಿಳ್ಕೊಳ್ಳುವ. ಅಧಿಕ ತಲೆಮಾರು ಯಾವುದು? ಅಧಿಕ ತಲೆಮಾರು. 2 ಸಾಮಾನ್ಯ ನೆಲೆ. 3 ಸಾಮಾನ್ಯ ಅಡುಗೆ ಮನೆ. 4 ಸಾಮಾನ್ಯ ಪೂಜೆ. ಸಾಮಾನ್ಯ ಆಸ್ತಿ. ಅಧಿಕಾರಯುತ ಕೇಂದ್ರ. 6 ಅಧಿಕಾರಯುತ ಕೇಂದ್ರ. 7 ವ್ಯವಸ್ಥಿತ ವಿವಾಹಗಳು. ಸಂತಾನೋತ್ಪತ್ತಿ. 8 ಸಂತಾನೋತ್ಪತ್ತಿ. 9 ಹಕ್ಕು ಮತ್ತು ಜವಾಬ್ದಾರಿಗಳು. 10 ಸ್ವಾವಲಂಬನೆ. ಇವಿಷ್ಟು ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ಇರುವಂಥದ್ದು ಅಥವಾ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳಾಗಿದೆ. ಇನ್ನು ಹಿಂದೂ ಅವಿಭಕ್ತ ಕುಟುಂಬಗಳ ವಿಧಗಳನ್ನು ಕೂಡ ಇದರಲ್ಲಿ ನಾವು ನೋಡಿಕೊಳ್ಳುವ. ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಭಾರತದಲ್ಲಿ 2 ಕುಟುಂಬವನ್ನು ಕಾಣ್ಬೋದು.
ಯಾವುದೆಲ್ಲ ಅದು? ಒಂದು ವಿಭಕ್ತಿ ಕುಟುಂಬ, ಒಂದು ಅವಿಭಕ್ತ ಕುಟುಂಬ. ಆದಿಕಾಲದಿಂದಲೂ ನಾವು ನೋಡಿದರೆ ಅವಿಭಕ್ತ ಕುಟುಂಬದ ವ್ಯವಸ್ಥೆ ಆದಿಕಾಲದಲ್ಲಿ ಮೊದಲಿಗೆ ಬಂದದ್ದು ಅವಿಭಕ್ತ ಕುಟುಂಬ. ಅವುಗಳ ಜೊತೆಗೆ ನಂತರ ಕ್ರಮೇಣ ವಿಭಕ್ತಿ ಕುಟುಂಬಗಳಾದವು. ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಜನ್ಮ ತಾಳಿ ಅವನ ತಂದೆ ತಾಯಿಗಳು ಸಂರಕ್ಷಣೆಗೊಳಗಾಗ್ತಾರೆ. ಅಂತಹ ಕುಟುಂಬವನ್ನು ಪರಮಾಣು ಕುಟುಂಬ ಅಂತ ಹೇಳ್ತಾರೆ. ಪರಮಾಣು ಕುಟುಂಬ ಅಂದ್ರೇನು? ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಜನ್ಮ ತಾಳಿ ಆತನ ತಂದೆ ತಾಯಿಗಳು ಸಂರಕ್ಷಣೆಗೆ ಒಳಗಾಗುತ್ತಾರೆ. ಇಂತಹ ಕುಟುಂಬವನ್ನು ಪರಮಾಣು ಕುಟುಂಬ ಅಂತ ಕರೆಯುವಂಥದ್ದು. ಇಂತಹ ಕುಟುಂಬದಲ್ಲಿ ಮಕ್ಕಳು ಬೆಳೆಯುತ್ತಾರೆ, ವಿವಾಹವಾಗಿ ತಮ್ಮದೇ ಆದ ಕುಟುಂಬದಲ್ಲಿ ಜೀವಿಸುತ್ತಾರೆ. ಇಂತಹದ್ದು ಪ್ರತ್ಯೇಕವಾದ ಕುಟುಂಬವನ್ನು ಹೊಂದಿರುತ್ತದೆ. ಇಂತಹ ನೂತನ ಕುಟುಂಬಗಳನ್ನು ಸಂತಾನೋತ್ಪತ್ತಿಯ ಕುಟುಂಬಗಳೆನ್ನುತ್ತಾರೆ. ಇಂತಹ ಪರಮಾಣು ಕುಟುಂಬವನ್ನು ಹೊಂದಿರುತ್ತದೆ. ಇಂತಹ ನೂತನ ಕುಟುಂಬಗಳನ್ನು ಹುಡುಗನು ಮಗನ ಪಾತ್ರವನ್ನು ನಿರ್ವಹಿಸ್ತಾನೆ. ಆದರೆ ಸಂತಾನೋತ್ಪತ್ತಿಯ ಕುಟುಂಬದಲ್ಲಿ ಅವರ ಪಾತ್ರವು ಗಂಡನ ಪಾತ್ರದಂತೆಯೇ ಕಂಡುಬರುತ್ತದೆ. ಎನ್ ಜಾನ್ಸನ್ ಅವರ ಮಾತುಗಳಲ್ಲಿ ಹೇಳುವುದಾದರೆ, ವಾಸಸ್ಥಾನದ ಕಾನೂನುಗಳು ಸಂಯುಕ್ತ ಕುಟುಂಬಗಳನ್ನು ರಚಿಸಲು ಸಹಕಾರಿಯಾಗಿವೆ ಎಂಬುದು ತಿಳಿಯುವಂಥದ್ದು. ಇಲ್ಲಿ ನಾವು ಮುಖ್ಯವಾಗಿ ನಿಮಗೆ ಇದರಲ್ಲಿ ಗೊತ್ತಾಗಿರಬೇಕಾಗಿರುವಂಥದ್ದು ಕುಟುಂಬದಲ್ಲಿ ಎರಡು ವಿಧ: ವಿಭಕ್ತಿ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ. ವಿಭಕ್ತಿ ಕುಟುಂಬ ಅಂತ ಹೇಳಿದರೆ 2 ತಲೆಮಾರುಗಳಿಂದ ಕಡಿಮೆ ತಲೆಮಾರು ಇರುವಂತಹ ಕುಟುಂಬ ವಿಭಕ್ತಿ ಕುಟುಂಬ. 2ಕ್ಕಿಂತ ಹೆಚ್ಚು 3 ತಲೆಮಾರನ್ನು ಹೊಂದಿರುವಂತಹ ಕುಟುಂಬವೇ ಅವಿಭಕ್ತ ಕುಟುಂಬ ಅಂತ ನಾವು ಕರೆಯುವಂಥದ್ದು. ಇಲ್ಲಿ ಇಲ್ಲಂ ಮತ್ತು ತರವಾಡ್ ಅಂತ ಹೇಳುವಂಥದ್ದು. ತಂದೆ ಪ್ರಧಾನವಾಗಿರುವ ಕುಟುಂಬವನ್ನು ಪಿತೃಪ್ರಧಾನ ಅವಿಭಕ್ತ ಕುಟುಂಬ, ತಾಯಿ ಪ್ರಧಾನವಾಗಿರುವಂತಹ ಕುಟುಂಬವನ್ನು ಮಾತೃಪ್ರಧಾನ ಕುಟುಂಬ. ಈಗ ತಂದೆಗೆ ಪಿತೃ ಅಂತ ಕರೀತಾರೆ, ತಾಯಿಗೆ ಮಾತೃ ಅಂತ ಕರೀತಾರೆ. ತಂದೆ ಪ್ರಧಾನವಾಗಿರುವ ಕುಟುಂಬವನ್ನು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ ಕರೆಯುವಂಥದ್ದು. ತಾಯಿ ಪ್ರಧಾನವಾಗಿರುವ ಕುಟುಂಬವು ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ ಕರೆಯುವಂಥದ್ದು. ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ವಿವಾಹದ ನಂತರ ಹುಡುಗನು ತನ್ನ ಹೆಂಡತಿಯನ್ನು ತಂದೆಯ ಮನೆಗೆ ಕರೆ ತರುತ್ತಾನೆ. ಹೊಸದಾಗಿ ಕಾಲಿಡುವವರು ತಾತನಿಗೆ, ಮಾವನಿಗೆ, ಅಜ್ಜೆ ಇನ್ನಿತರ ಗರಿಷ್ಠ ಮರ್ಯಾದೆಯನ್ನು ಕೊಡುತ್ತಾರೆ. ಕುಟುಂಬದ ಸದಸ್ಯರ ಸಂಖ್ಯೆಯು ಹೆಚ್ಚಾದಂತೆಲ್ಲ ಈಗಾಗಲೇ ಇರುವ ವಾಸಸ್ಥಾನಕ್ಕೆ ಹೊಸ ಹೊಸ ಕೊಠಡಿಗಳನ್ನು ಸೇರಿಸಿಕೊಂಡು ಅದೇ ಸ್ಥಳದಲ್ಲಿ ಎಲ್ಲರೂ ವಾಸಿಸಲು ಮುಂದುವರಿತಾರೆ. ಪುರಪಿತೃಗಳ ಪೂಜಾ ಸಂಸ್ಥೆಯಲ್ಲಿ ಗಂಡು ವಂಶಾವಳಿಯಿಂದಾಗಿ ಸಂಬಂಧಗಳು ಹೆಚ್ಚು ಪ್ರಬಲವಾಗುತ್ತದೆ. ಇಂತಹ ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಮಲಬಾರಿನ ನಂಬೂದರಿ ಬ್ರಾಹ್ಮಣರುಗಳಲ್ಲಿ, ಛೋಟಾ ನಾಗ್ಪುರದ ಮುಂಡಾಳ್ಗಳಲ್ಲಿ, ಅಸ್ಸಾಮಿನ ನಾಗಾಲಗಳಲ್ಲಿ ಕಂಡುಬರುತ್ತದೆ. ನಂಬೂದರಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ಸಾಮಾನ್ಯವಾಗಿ ಇಲ್ಲಂ ಎಂದು ಕರೆಯುತ್ತಾರೆ. ಇನ್ನು ತರವಾಡ್ ಅಂತ ಹೇಳಿದಾಗ ಅಸ್ಸಾಂನ ಗ್ಯಾರೋ ಗುಡ್ಡಗಾಡುಗಳಲ್ಲಿ ವಾಸಿಸುವ ಗ್ಯಾರೋ, ಮಲಬಾರಿನ ನಾಯರ್ ಅವರಲ್ಲಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳು ಕಂಡುಬರುತ್ತದೆ. ನಾಯರ್ ಅವಿಭಕ್ತ ಕುಟುಂಬಗಳನ್ನು ಸಾಮಾನ್ಯವಾಗಿ ತರವಾಡು ಎಂಬುದಾಗಿ ಪ್ರಸಿದ್ಧಿ ಪಡೆದಿದೆ. ಭಾರತದಲ್ಲಿನ ನಾಯರ್ ಅವಿಭಕ್ತ ಕುಟುಂಬದಲ್ಲಿ ವೈವಾಹಿಕ ಸಂಬಂಧಗಳು ನಿಜವಾದ ಅರ್ಥವನ್ನು ಕಂಡುಬರುವುದಿಲ್ಲ. ಕಾರಣ ಗಂಡ ಹೆಂಡತಿಯು ವಿವಾಹವಾದ 3 ದಿನಗಳಲ್ಲಿ ಪ್ರತ್ಯೇಕಗೊಳ್ಳುತ್ತಾರೆ. ಆದರೆ ಅವರು ಒಂದು ರೀತಿಯ ವಿಸ್ತರಿಸಿದ ಕುಟುಂಬವನ್ನು ವ್ಯವಸ್ಥಿತಗೊಳಿಸುತ್ತಾರೆ. ತರವಾಡ ಅವಿಭಕ್ತ ಕುಟುಂಬವು ಹೆಂಗಸಿನ ಮಕ್ಕಳು, ಸಹೋದರರು, ಸಹೋದರಿಯರು ಒಳಗೊಂಡಿರುತ್ತದೆ. ಸಹೋದರಿಯ ಮಕ್ಕಳ ಸಹಾಯಕವಾಗಲೆಂದು ತಮ್ಮ ಪತ್ನಿಯನ್ನು ಮನೆಯಲ್ಲಿ ಬಿಡುತ್ತಾರೆ. ಇವಿಷ್ಟು ವಿಭಕ್ತಿ ಕುಟುಂಬ ಅಥವಾ ಕುಟುಂಬದ ವಿಧಗಳು. ಕುಟುಂಬದ ವಿಧಗಳಲ್ಲಿ ವಿಭಕ್ತಿ ಕುಟುಂಬ ಮತ್ತು ಅವಿಭಕ್ತ ಕುಟುಂಬಗಳನ್ನು ಕಾಣ್ಬೋದು. 2 ಕುಟುಂಬದ ಬಗ್ಗೆ ಕುಟುಂಬದ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ ನಾವು ಗುಣಲಕ್ಷಣಗಳು ಈಗ ನಾವು ಕಲ್ತಿರುವಂತಹ 10 ಗುಣಲಕ್ಷಣ ಕಲಿಬೇಕು. ಹಾಗೆ ಹಿಂದೂ ಅವಿಭಕ್ತ ಕುಟುಂಬದ ವಿಧಗಳನ್ನು ತಿಳಿಸಿ ಅಂತ ಹೇಳಿದರೆ ಅದು ಅವಿಭಕ್ತ ಕುಟುಂಬ ಮತ್ತು ವಿಭಕ್ತಿ ಕುಟುಂಬ ಅಂತ ವಿವರಿಸುವಂಥದ್ದು ಪುಟ ಸಂಖ್ಯೆ 135ರಲ್ಲಿದೆ ಇರುವಂಥದ್ದು. ಹಾಗೆಯೇ ಹಿಂದೂ ಅವಿಭಕ್ತ ಕುಟುಂಬದ ವಿಧಗಳನ್ನು ಕೂಡ ತಿಳ್ಕೊಂಡೆವು. ಅದರ ಕಾರ್ಯಗಳನ್ನು ನಾವು ನೋಡಿದರೆ ಹಿಂದೂ ಅವಿಭಕ್ತ ಕುಟುಂಬದ ಕಾರ್ಯಗಳಿದೆ. 1 ಸಂತಾನೋತ್ಪತ್ತಿ ಅಥವಾ ಪುನರ್ ಉತ್ಪಾದನೆ. 2 ಲೈಂಗಿಕ ತೃಪ್ತಿಯ ಅಗತ್ಯತೆ. 4 ಉತ್ಪಾದನೆ ಮತ್ತು ಮಕ್ಕಳ ಸಂರಕ್ಷಣೆ. 4 ಆಶ್ರಯ ಸೌಲಭ್ಯ.
ಕುಟುಂಬವು ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಮಾಜೀಕರಣದ ನಿಯೋಗಿ. ಆರ್ಥಿಕ ಕಾರ್ಯಗಳು, ಶೈಕ್ಷಣಿಕ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಮನರಂಜನಾ ಕಾರ್ಯಗಳು. ಮನರಂಜನೆಯ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಶೈಕ್ಷಣಿಕ ಕಾರ್ಯಗಳು, ಆರ್ಥಿಕ ಕಾರ್ಯಗಳು. ಕುಟುಂಬವು ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಮಾಜೀಕರಣದ ನಿಯೋಗಿ. ಆಶ್ರಯ ಸೌಲಭ್ಯ, ಉತ್ಪಾದನೆ ಮತ್ತು ಮಕ್ಕಳ ಸಂರಕ್ಷಣೆ. 2 ಆಶ್ರಯ ಸೌಲಭ್ಯ. 3 ಕುಟುಂಬವು ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಮಾಜೀಕರಣದ ನಿಯೋಗಿ. 6 ಆರ್ಥಿಕ ಕಾರ್ಯಗಳು, ಶೈಕ್ಷಣಿಕ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಮನರಂಜನೆಯ ಕಾರ್ಯಗಳು. 7 ಶೈಕ್ಷಣಿಕ ಕಾರ್ಯಗಳು, 8 ಧಾರ್ಮಿಕ ಕಾರ್ಯಗಳು, 9 ಮನರಂಜನೆಯ ಕಾರ್ಯಗಳು. ಇವಿಷ್ಟು ನಾವು ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಬರುವಂತಹ ಕಾರ್ಯಗಳ ಬಗ್ಗೆ ಕೇಳಿದರೆ ನಾವು ಈ ಕಾರ್ಯಗಳನ್ನು ಬರಿತಾ ಹೋಗಬೇಕಾಗಿರುವಂಥದ್ದು. ಸಂತಾನೋತ್ಪತ್ತಿ ಪುನಃ ಉತ್ಪಾದನೆ ಎನ್ನುವಂಥದ್ದು ಇದರಲ್ಲಿ ಎಲ್ಲ ಥರದ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಸಂತಾನೋತ್ಪತ್ತಿ ಚಟುವಟಿಕೆ ಆಗ್ತಾನೆ ಇರ್ತದೆ. ಅವರು ಮರಿಗಳನ್ನು ಮಾಡಿಕೊಳ್ಳುವಂಥದ್ದು, ಮೊಟ್ಟೆ ಇಡುವಂಥದ್ದು, ಈ ರೀತಿಯಾದ ಕ್ರಿಯೆಗಳಾಗ್ತಾ ಇರ್ತದೆ. ಲೈಂಗಿಕ ತೃಪ್ತಿಯ ಪ್ರತಿಫಲವೇ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯನ್ನು ಕುಟುಂಬದಲ್ಲಿ ಸಾಂಸ್ಥೀಕರಣಗೊಳಿಸಿ ಇಂತಹದ ನಿರಂತರ ಸ್ಥಿರತೆಯಿಂದ ಕೂಡಿರ್ತದೆ. ಇನ್ನು 2 ಲೈಂಗಿಕ ತೃಪ್ತಿಯ ಅಗತ್ಯತೆ ಎನ್ನುವಂಥದ್ದು ಮಾನವನ ಜೀವಿಗಳಲ್ಲಿ ಲೈಂಗಿಕ ತೃಪ್ತಿಯನ್ನು ಪಡೆಯುವುದು ತುಂಬ ಬಲವಾಗಿದೆ. ತನ್ನ ಜೀವನದ ಉದ್ದಕ್ಕೂ ಮಾನವನು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಲೈಂಗಿಕ ಬಯಕೆಯು ಪ್ರತಿಯೊಂದಕ್ಕೂ ನಿಲುಕದ್ದು ಮಾನವನ ಲೈಂಗಿಕ ತೃಪ್ತಿಯನ್ನು ಪಡೆಯುವುದಕ್ಕೆ ಪ್ರಚೋದಿಸುತ್ತದೆ. ಆದರೆ ಅದು ಕೇವಲ ನ್ಯಾಯಯುತ ಮಾರ್ಗವಾಗಿರಬೇಕು. ಹಿಂದೂ ಅವಿಭಕ್ತ ಕುಟುಂಬವು ಶ್ರೇಷ್ಠವೆಂದು ಪರಿಗಣಿಸಲ್ಪಟ್ಟು ವಿವಾಹದ ಮೂಲಕ ಲೈಂಗಿಕ ನಡವಳಿಕೆಯನ್ನು ನಿಯಂತ್ರಣಕ್ಕೊಳಪಡಿಸುತ್ತದೆ. ಹೀಗಾಗಿ ಕುಟುಂಬವು ಮಾನವನ ಲೈಂಗಿಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಕೌಟುಂಬಿಕ ಜೀವನದಲ್ಲಿ ಲೈಂಗಿಕ ತೃಪ್ತಿಯನ್ನು ಪಡೆಯುವುದು ಒಂದು ಪ್ರಧಾನ ಗುರಿಯಾಗಿದೆ ಎಂಬುದು ಹಿಂದೂ ಕಾನೂನು ತಜ್ಞ ಹಾಗೂ ಕಾಮಸೂತ್ರದ ವಾತ್ಸಾಯನ್ ಅವರು ಹೇಳಿದ್ದಾರೆ. ಉತ್ಪಾದನೆ ಮತ್ತು ಮಕ್ಕಳ ಸಂರಕ್ಷಣೆ. ಅವಿಭಕ್ತ ಕುಟುಂಬವು ಮಾನವನಿಗೆ ಬದುಕಲು ಅವಕಾಶ ನೀಡಿದೆ. ಮಾನವನಿಗೆ ಶೈಶವ್ಯಾವಸ್ಥೆಯು ಮುಂದುವರಿಯುವಂಥದ್ದು. ಹುಟ್ಟಿದಾಗ ಮಗು ಅಸಹಾಯಕವಾಗಿದ್ದು ಕುಟುಂಬವು ಅಗತ್ಯವಾದ ಸಂರಕ್ಷಣೆಗಳನ್ನು ನೀಡುತ್ತದೆ. ಮಕ್ಕಳ ಪಾಲನೆ ಮಾಡುವಲ್ಲಿ ಕುಟುಂಬವು ಒಂದು ಅತ್ಯುತ್ತಮವಾದ ಸಂಸ್ಥೆ. ಮಕ್ಕಳನ್ನು ಸಂರಕ್ಷಿಸಲು ಕುಟುಂಬವು ಮಾಡುವ ಪ್ರಯತ್ನ ರೀತಿ ಬೇರೆ ಯಾವುದೇ ಒಂದು ಸಂಸ್ಥೆ ಮಾಡಲಾರದು. ಇದರಲ್ಲಿ ಮಕ್ಕಳನ್ನು ಮೇಲ್ವಿಚಾರಿಸುವ ಕಾರ್ಯ ಕೂಡ ಒಳಗೊಂಡಿದೆ. ಆಶ್ರಯ ಸೌಲಭ್ಯ. ಅವಿಭಕ್ತ ಕುಟುಂಬ ತನ್ನ ಸದಸ್ಯರುಗಳಿಗೆ ಆಶ್ರಯವನ್ನು ನೀಡುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ಕುಟುಂಬದ ಆಶ್ರಯವು ಬೇಕೇ ಬೇಕು. ಮಕ್ಕಳ ಉತ್ತಮ ಮತ್ತು ಸಂರಕ್ಷಣೆಯ ಕುಟುಂಬದಲ್ಲಿ ಮಾತ್ರ ನಡೆಯುತ್ತದೆ. ಮಕ್ಕಳು ಆಸ್ಪತ್ರೆ, ಕ್ಲಿನಿಕ್, ಹೆರಿಗೆ ಆಸ್ಪತ್ರೆ ಜನಿಸಿದರೂ ಕುಟುಂಬವೇ ಅವುಗಳಿಗೆ ಆಶ್ರಯ. ಉದ್ಯೋಗ, ತಂದೆ ತಾಯಿಗಳಿಗೂ ಕುಟುಂಬವೇ ಆಧಾರ ಸ್ತಂಭವಾಗಿದ್ದು ಮಕ್ಕಳ ಸಂರಕ್ಷಣೆ, ಶಾಂತಿ, ಸೌಹಾರ್ದಗಳನ್ನು ನೀಡುವುದರ ಮೂಲಕ ಮನೆಯು ಯಾವಾಗಲೂ ಎಲ್ಲರಿಗೂ ಇಚ್ಛಿಸುವಂಥ ಸಂಸ್ಥೆಯಾಗಿದೆ. ಇನ್ನು 5ನೇ ಪಾಯಿಂಟ್ನಲ್ಲಿ ಕುಟುಂಬವು ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಮಾಜೀಕರಣದ ನಿಯೋಗಿ. ಅವಿಭಕ್ತ ಕುಟುಂಬವು ಸಾಂಸ್ಕೃತಿಕ ಪ್ರಸರಣದ ಸಾಧನವಾಗಿ ಕಾರ್ಯವನ್ನು ಮಾಡುವುದರ ಜೊತೆಗೆ ಸಾಂಸ್ಕೃತಿಕ ಭಾಗವಾಗಿ ತನ್ನ ಸದಸ್ಯರುಗಳಿಗೆ ಜೈವಿಕ ನಿರಂತರತೆ ಮತ್ತು ಸಾಂಸ್ಕೃತಿಕ ನಿರಂತರೆಯನ್ನು ಕುಟುಂಬವು ಖಾತ್ರಿ ಮಾಡುತ್ತದೆ. ಕುಟುಂಬವು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಆದರ್ಶಗಳು, ಲೋಕಾರೂಢಿಗಳು, ನೈತಿಕ ನಿಯಮಗಳು, ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ವರ್ಣಿಸುತ್ತದೆ. ಇನ್ನು ಆರ್ಥಿಕ ಕಾರ್ಯ ಅಂತ ಬಂದಾಗ ಅವಿಭಕ್ತ ಕುಟುಂಬವು ತನ್ನ ಸದಸ್ಯರುಗಳಿಗೆ ಆರ್ಥಿಕ ಅಗತ್ಯಗಳನ್ನು ಪೂರೈಸುತ್ತದೆ. ಹೀಗೆ ನಿರ್ವಹಿಸುವ ಕಾರ್ಯವನ್ನು ಸಾಂಪ್ರದಾಯಿಕ ಕಾರ್ಯವೆನ್ನಲಾಗಿದೆ. ಈ ಹಿಂದೆ ಕುಟುಂಬವು ಒಂದು ಆರ್ಥಿಕ ಘಟಕವಾಗಿತ್ತು. ಕುಟುಂಬದಲ್ಲಿ ವಸ್ತುಗಳನ್ನು ಉತ್ಪಾದಿಸಲಾಗುತ್ತಿತ್ತು. ಹಾಗೆಯೇ ಮಾನವರು ಕುಟುಂಬದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅಥವಾ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡ್ತಾಯಿದ್ರು. ಒಟ್ಟಿಗೆ ಸೇರಿ ಕುಟುಂಬದ ಸದಸ್ಯರು ಕೆಲಸ ಮಾಡ್ತಾಯಿದ್ರು. ಒಂದು ಮಟ್ಟದಲ್ಲಿ ಕುಟುಂಬವು ಸ್ವಾವಲಂಬಿಯಾಗಿತ್ತು. ಅಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಲಿಂಗಗಳ ಮಧ್ಯೆ ಗಂಡು ಹೆಣ್ಣಿನ ನಡುವಿನ ಸ್ಪಷ್ಟವಾದ ಶ್ರಮ ವಿಭಜನೆ ಇರುತ್ತಿತ್ತು ಎಂಬುದು ಸಾಬೀತಾಗಿದೆ. ಅವಿಭಕ್ತ ಕುಟುಂಬವು ಆರೋಗ್ಯಕರ ಶ್ರಮ ವಿಭಜನೆಗೆ ಒತ್ತು ನೀಡಿದ್ದು, ಆಧುನಿಕ ಕುಟುಂಬವು ಆರೋಗ್ಯಕರ ಶ್ರಮ ವಿಭಜನೆಯ ಆಧಾರದ ಮೇಲೆ ಉತ್ಪಾದನಾ ಮತ್ತು ಅನುಭೋಗಕ ಘಟಕವಾಗಿದೆ. ಇತ್ತೀಚೆಗೆ ಆಧುನಿಕ ಕುಟುಂಬದ ಆರ್ಥಿಕ ಪಾತ್ರವು ಗಣನೀಯವಾಗಿ ಮಾರ್ಪಾಡಾಗಿದ್ದು, ಕೈಗಾರಿಕೀಕರಣ ಪ್ರಕ್ರಿಯೆಯು ಕುಟುಂಬವನ್ನು ಪ್ರಭಾವಿಸಿದೆ. ಉತ್ಪಾದನಾ ಕೇಂದ್ರವು ಮನೆಯಿಂದ ಕಾರ್ಖಾನೆಗೆ ವರ್ಗವಾಗಿದೆ.
ಕಾರ್ಖಾನೆಯು ವ್ಯಕ್ತಿ ಅಥವಾ ಕೆಲಸಗಾರರಿಗೆ ಉದ್ಯೋಗವನ್ನು ನೀಡುತ್ತಿದ್ದೇ ವಿನಃ ಇಡೀ ಕುಟುಂಬಕ್ಕಲ್ಲ. ಹೀಗಾಗಿ ಇಂದು ಕುಟುಂಬವು ಕೇವಲ ಉತ್ಪಾದನಾ ಕೇಂದ್ರವಾಗಿರದೆ ಅನುಭೋಗಿಸುವ ಕೇಂದ್ರವಾಗಿದ್ದು, ಜೀವನವನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಸದಸ್ಯರುಗಳು ಕೂಲಿಯನ್ನು ಸಂಪಾದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಹೀಗಾಗಿ ಕುಟುಂಬವು ನಿಧಾನವಾಗಿ ತನ್ನ ಆರ್ಥಿಕ ಕಾರ್ಯಗಳನ್ನು ಹೊರಗಿನ ನಿಯೋಗಿಗಳಿಗೆ ವರ್ಗಾಯಿಸುತ್ತದೆ. ಆದಾಗ್ಯೂ ಆಸ್ತಿ ಸಂಸ್ಥೆಯು ಕುಟುಂಬದ ಜೊತೆ ಬೆರೆತು ಹೋಗಿದೆ ಎನ್ನುವಂಥದ್ದು. ಶೈಕ್ಷಣಿಕ ಕಾರ್ಯಗಳು ನೋಡಿದರೆ ಅವಿಭಕ್ತ ಕುಟುಂಬದು ಮಕ್ಕಳಿಗೆ ಏನು ಮಾಡ್ತದೆ, ಮೂಲ ಶಿಕ್ಷಣವನ್ನು ನೀಡುತ್ತದೆ. ಸಾಮಾಜಿಕ ಜೀವನದಲ್ಲಿ ಅರ್ಥಪೂರ್ಣ ಭಾಗವಹಿಸುವಿಕೆ, ಸಾಮಾಜಿಕ ನಡವಳಿಕೆ ಮತ್ತು ಅವಶ್ಯಕ ನಡವಳಿಕೆಯ ಬಗ್ಗೆ ಮಗುವಿಗೆ ಮೂಲಭೂತ ತರಬೇತಿಯನ್ನು ಬದಲಾಗುತ್ತಿದೆ ಸನ್ನಿವೇಶಗಳನ್ನು ಕುಟುಂಬವು ನೀಡುತ್ತಿದೆ. ಯಾವ ರೀತಿ ಕುಟುಂಬದ ಜೊತೆ ಕಲಿಯುತ್ತಾನೆ, ಹೀಗೆ ಕುಟುಂಬದ ಶಾಲಾ ಅಧಿಕಾರಿಗಳ ಜೊತೆ ಇನ್ನು ಆರ್ಥಿಕ ಕಾರ್ಯಗಳು. ಅವಿಭಕ್ತ ಕುಟುಂಬ ಮಕ್ಕಳಿಗೆ ಧಾರ್ಮಿಕತೆಯ ತರಬೇತಿ ಕೇಂದ್ರ. ಮಕ್ಕಳು ಹಿರಿಯರು, ತಂದೆ ತಾಯಂದಿರು ವಿವಿಧ ಧಾರ್ಮಿಕ ಆಚರಣೆಗಳನ್ನು ಕಲಿಸ್ತಾರೆ. ಹೀಗೆ ಕುಟುಂಬವು ಒಂದು ಆಚರಣೆಯನ್ನು ಮಾಡಬೇಕಾದ್ರೆ ಆ ಆಚರಣೆ ಎಲ್ಲರೂ ಸೇರಿ ಅವಿಭಕ್ತ ಕುಟುಂಬದಲ್ಲಿ ಆಚರಣೆ ಮಾಡುವಂಥದ್ದು. ಜೀವನದುದ್ದಕ್ಕೂ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಅಲ್ಲಿ ಮಾರ್ಗದರ್ಶಿ ನೀತಿ ಬೋಧನೆಯ ಅಡಿಪಾಯವನ್ನು ಹಾಕಿಕೊಳ್ಳುತ್ತಿರುವುದು ಕುಟುಂಬ. ಕುಟುಂಬವು ತನ್ನ ಸದಸ್ಯರುಗಳಿಗೆ ಆಧ್ಯಾತ್ಮಿಕ ಅಗತ್ಯಗಳನ್ನು ನೀಡುತ್ತದೆ. ಮನರಂಜನಾ ಕಾರ್ಯಗಳನ್ನು ಮಾಡುವಂಥದ್ದು. ಮನರಂಜನಾ ಕಾರ್ಯಗಳು ಕೂಡ ಅದರಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಮನರಂಜನಾ ಕಾರ್ಯ ಅಂತ ಬಂದಾಗ ಒಂದು ಕಾಲಕ್ಕೆ ಕುಟುಂಬವು ಮನರಂಜನಾಧಿಕಾರ ಕೇಂದ್ರ ಆಗಿತ್ತು. ಇದು ಒಗ್ಗಟ್ಟನ್ನು ಗಟ್ಟಿಗೊಳಿಸುತ್ತಿತ್ತು. ಓದುವುದು, ಸಂಬಂಧಿಕರನ್ನು ಭೇಟಿಯಾಗುವುದು, ಕುಟುಂಬದ ಪುನರ್ಮಿಲನ, ಸಾಮಾಜಿಕ ಕಾರ್ಯಗಳನ್ನು ಸೇರಿಸುವುದು, ಹಾಡುವುದು, ನೃತ್ಯ, ಕ್ರೀಡಾಂಗಣ, ಆಟಗಳು, ಕಥೆಗಳು ಕೇಳುವುದು, ಹರಿಕತೆ ಮುಂತಾದ ಇಡೀ ಕುಟುಂಬವನ್ನು ಒಂದುಗೂಡಿಸುತ್ತಿದ್ದವು. ಹೀಗಾಗಿ ತಂದೆ ತಾಯಿ ಮಕ್ಕಳು ಒಂದೇ ರೀತಿಯ ಮನರಂಜನಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಇದರ ತತ್ಪರಿಣಾಮವಾಗಿ ಕುಟುಂಬದ ಸಾಮರಸ್ಯವು ಗಣನೀಯವಾಗಿ ಹೆಚ್ಚಾಗಿತ್ತು. ಆದರೆ ಈಗ ಮನರಂಜನೆಯನ್ನು ಕುಟುಂಬದ ಹೊರಗೆ ಪಡೆಯಲಾಗುತ್ತಿದೆ. ಇನ್ನು ಬರುವಂಥ ವಿಡಿಯೋದಲ್ಲಿ ನಾವು ಕುಟುಂಬದ ಅನುಕೂಲತೆ ಮತ್ತು ಅನಾನುಕೂಲತೆಗಳ ಬಗ್ಗೆ ತಿಳ್ಕೊಳ್ಬೇಕು. ಇದು ಘಟಕ 8, ಪುಟ ಸಂಖ್ಯೆ 133. ಪುಟ ಸಂಖ್ಯೆ 133 ಹಿಂದೂ ಅವಿಭಕ್ತ ಕುಟುಂಬ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು, ಹಿಂದೂ ಅವಿಭಕ್ತ ಕುಟುಂಬದ ಅನುಕೂಲ ಅನಾನುಕೂಲತೆಗಳು. ನಾವು ವ್ಯಾಖ್ಯೆಗಳಲ್ಲಿ ತಿಳ್ಕೊಂಡೆವು. ಹಿಂದೂ ಅವಿಭಕ್ತ ಕುಟುಂಬ. ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣಗಳು: ಅಧಿಕ ತಲೆಮಾರು, 2 ಸಾಮಾನ್ಯ ನೆಲೆ, 3 ಸಾಮಾನ್ಯ ಅಡುಗೆ ಮನೆ, 4 ಸಾಮಾನ್ಯ ಪೂಜೆ, ಸಾಮಾನ್ಯ ಆಸ್ತಿ, 6 ಅಧಿಕಾರಯುತ ಕೇಂದ್ರ, 7 ವ್ಯವಸ್ಥಿತ ವಿವಾಹಗಳು, 8 ಸಂತಾನೋತ್ಪತ್ತಿ, 9 ಹಕ್ಕು ಮತ್ತು ಜವಾಬ್ದಾರಿಗಳು, 11 ಸ್ವಾವಲಂಬನೆ. ಇದರಲ್ಲಿ ಇರುವಂಥ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿಕೊಂಡ ನಂತರ ನಾವು ಅದರೊಳಗಿರುವಂಥ ಏನು ವಿಚಾರ ಇದೆ ಏನು ಅಂತ ನೋಡಿಕೊಂಡು ನಾವು ಬರಿತಾ ಹೋಗುವಂಥದ್ದು. 5 ಅಂಕಕ್ಕಾದರೆ 1-1.5 ಪುಟದಷ್ಟು ಬರಿಬೇಕು. 10 ಅಂಕಕ್ಕೆ ಆದರೆ 3ರಿಂದ 4 ಪುಟದಷ್ಟು ಉತ್ತರ ಇರಲಿ. ಹಾಗೆ 4ಕ್ಕಿಂತ ಹೆಚ್ಚು 5 ಅಂಕಗಳ ಉತ್ತರಗಳು 15 ಅಂಕಕ್ಕೆ ಇದ್ದರೆ ತುಂಬಾ ಒಳ್ಳೆಯದು. ನಾವು ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡೆವು. ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣ ಬಗ್ಗೆ ತಿಳ್ಕೊಂಡೆವು, ವ್ಯಾಖ್ಯೆಗಳನ್ನು ತಿಳ್ಕೊಂಡೆವು. ಅದೇ ರೀತಿ ಹಿಂದೂ ಅವಿಭಕ್ತ ಕುಟುಂಬದ ವಿಧಗಳು: ವಿಭಕ್ತಿ ಕುಟುಂಬ, ಅವಿಭಕ್ತ ಕುಟುಂಬ, ವಿಭಕ್ತಿ ಕುಟುಂಬ, ಅವಿಭಕ್ತ ಕುಟುಂಬದ ಬಗ್ಗೆ ತಿಳ್ಕೊಂಡೆವು. ಇದರಲ್ಲಿ ಕಾರ್ಯಗಳನ್ನು ಕೂಡ ಓದ್ಕೊಂಡೆವು. ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಇರುವಂತಹ ಕಾರ್ಯಗಳ ಬಗ್ಗೆ ನಾವು ನೋಡೋದಾದರೆ ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗುವ. ಸಂತಾನೋತ್ಪತ್ತಿ ಅಥವಾ ಪುನರ್ ಉತ್ಪಾದನೆ, ಲೈಂಗಿಕ ತೃಪ್ತಿಯ ಅಗತ್ಯತೆ, ಉತ್ಪಾದನೆ ಮತ್ತು ಮಕ್ಕಳ ಸಂರಕ್ಷಣೆ, ಉತ್ಪಾದನೆ ಮತ್ತು ಮಕ್ಕಳ ಸಂರಕ್ಷಣೆ, ಆಶ್ರಯ ಸೌಲಭ್ಯ, ಕುಟುಂಬವು ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಮಾಜೀಕರಣದ ನಿಯೋಗಿ. ಕುಟುಂಬವು ಸಾಂಸ್ಕೃತಿಕ ಪರಂಪರೆ ಮತ್ತು ಸಾಮಾಜೀಕರಣದ ನಿಯೋಗಿ. 6 ಆರ್ಥಿಕ ಕಾರ್ಯಗಳು, 7 ಶೈಕ್ಷಣಿಕ ಕಾರ್ಯಗಳು, 9 ಧಾರ್ಮಿಕ ಕಾರ್ಯಗಳು, 10 ಮನರಂಜನಾ ಕಾರ್ಯಗಳು. ಇನ್ನು ಬರುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬದ ಅನುಕೂಲಗಳು ಮತ್ತು ಅನಾನುಕೂಲತೆಗಳು.
ಹಿಂದೂ ವಿಭಕ್ತ ಕುಟುಂಬದಲ್ಲಿ ಅನುಕೂಲತೆಗಳಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾಗೆ ಅವಿಭಕ್ತ ಕುಟುಂಬದಲ್ಲಿಯೂ ಕೂಡ ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ಗಳನ್ನು ಕಲಿಯುವುದರ ಮೂಲಕ ನಾವು ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರಿತಾ ಹೋಗ್ಬೋದು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ. ಯಾವುದು ತುಂಬಾ ಮುಖ್ಯವಾಗಿರುವಂಥದ್ದು ಅದನ್ನು ನಾವು ಮೊದಲಿಗೆ ಪುನರಾವರ್ತನ ಅಭ್ಯಾಸವಾಗಿ ಮಾಡ್ತಾ ಹೋಗುವಂಥದ್ದು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.